ಹಲೋ ನಮಸ್ತೆ ಎಲ್ರಿಗೂ. ಈ ವಿಡಿಯೋವನ್ನು ನನ್ನ ಮಗಳು ಸಾಹಿತ್ಯಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಇವತ್ತು ಒಂದು ವೆರಿ ಸ್ಪೆಷಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೇನೆ. ಇವರು ನನ್ನ ಫ್ರೆಂಡ್ ಮಾಲಿನಿ. ನನ್ನ ಹೈಸ್ಕೂಲ್ ಜೀವನದಲ್ಲಿ ಸೋಷಿಯಲ್ ವರ್ಕ್ ಮಾಡಲು ಬೇಸ್ ಫೌಂಡೇಶನ್ ಮೂಲ ಕಾರಣಕರ್ತರು. ಕಣಜಾರ ಹೈಸ್ಕೂಲ್ಗೆ ನಾನು 8ನೇ ತರಗತಿಗೆ ಅಡ್ಮಿಷನ್ ಆದಾಗ ವೆರಿ ನೆಕ್ಸ್ಟ್ ಡೇ ನಾನು ಮಾಲಿನಿಯನ್ನು ಕ್ಲಾಸ್ ರೂಮ್ನಲ್ಲಿ ನೋಡಿರುವಂಥದ್ದು. ಮಾಲಿನಿಯನ್ನು ಮೊದಲ ಬಾರಿಗೆ ನಾನು ನೋಡಿದಾಗ, ನನ್ನ ಕಣ್ಣುಗಳು ನೋಡಿದಾಗ ಹಲವು ಪ್ರಶ್ನಾರ್ಥಕ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಅಚ್ಚು ಹೊತ್ತಿಬಿಟ್ಟವು. ಯಾಕಂದರೆ ಇಡೀ ದಿನ ಮಾಲಿನಿಯನ್ನೇ ಯೋಚನೆ ಮಾಡ್ತಿದ್ದೆ. ಫಸ್ಟ್ ಬೆಂಚಲ್ಲಿ ಮಾಲಿನಿ ಕೂತ್ಕೊಳ್ತಾ ಇದ್ದರು, ನಾನು ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ. ಮಾಲಿನಿಯ ಪ್ರತಿಯೊಂದು ಚಟುವಟಿಕೆ ನಾನು ಗಮನಿಸಿದೆ. ಯಾಕಂದರೆ 7ನೇ ತರಗತಿವರೆಗೆ ನಾನು ಯಾವುದೇ ಸ್ಪೆಷಲ್ ಚೈಲ್ಡನ್ನು ನೋಡಿರಲಿಲ್ಲ. ಮಾಲಿನಿಯವರನ್ನೇ ಮೊದಲ ಬಾರಿಗೆ ನೋಡಿದ್ದು. ಪ್ರತಿ ಸಲ ನನ್ನ ಗಮನ ಮಾಲಿನಿ ಕಡೆ ಹೋಗ್ತಿತ್ತು. ಮಾಲಿನಿಯ ಕೈ ಪೆನ್ ಹಿಡಿಯೋದು, ಪುಸ್ತಕ ಮಡಚುವುದು, ಪುಟ ತಿರುಗಿಸುವುದು, ಬರೆಯುವುದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ. ಮಾಲಿನಿಯನ್ನು ನೋಡುತ್ತಿದ್ದಂತೆಯೇ ನನ್ನ ಮನಸ್ಸು ಕರಗಿ ಬಿಡ್ತಾ ಇತ್ತು. ನನ್ನ ಮನಸ್ಸು ದಯೆ, ಅನುಕಂಪ, ಸಹಾಯ ಮಾಡುವ ಮನೋಭಾವಗಳು ಚಿಗುರೊಡೆಯುತ್ತಾ ಇತ್ತು. ಇಂತಹ ಒಂದು ಸೀನ್ ಕ್ರಿಯೇಟ್ ಆಗ್ತಿತ್ತು ನನ್ನ ಮನಸ್ಸಲ್ಲಿ. ನಾನು ಎಲ್ಲ ರೀತಿಯಲ್ಲಿ ಮಾಲಿನಿಗೆ ಲಾಕ್ ಆಗಿಬಿಟ್ಟಿದ್ದೆ. ಆನಂತರ ಪ್ರತಿದಿನ ನಾನು ಮಾಲಿನಿಗೆ ಹೆಲ್ಪ್ ಮಾಡಲು ಕಾಯ್ತಾ ಇದ್ದೆ. ಹೆಲ್ಪ್ ನೀಡುವ ಸನ್ನಿವೇಶಕ್ಕಾಗಿ ಕಾಯ್ತಾ ಇದ್ದೆ. ಪೆನ್ನು ಕೆಳಗೆ ಬಿದ್ದರೆ ಹೆಕ್ಕಿ ಕೊಡುವಂಥದ್ದು, ಪುಸ್ತಕ ಬ್ಯಾಗ್ನಲ್ಲಿ ಇರಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಈ ಥರ ಸಣ್ಣ ಪುಟ್ಟ ಹೆಲ್ಪನ್ನು ಮಾಡ್ತಾ ಇರುವುದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಮಾಲಿನಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಹೇಗೆ ಕಂಪ್ಯೂಟರನ್ನು ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ಬೆರಳುಗಳ ಸಹಾಯ ಇಲ್ಲದೆ ಎಷ್ಟು ಬ್ಯೂಟಿಫುಲ್ ಆಗಿ ಟೈಪ್ ಮಾಡ್ತಿದ್ದಾರೆ ನೋಡಿ. ಮಾಲಿನಿ ಊಟ ಹೇಗೆ ಮಾಡುತ್ತಿದ್ದಾರೆ ಅಂತ ಅನ್ನೋದನ್ನು ನಾವು ಹೈಸ್ಕೂಲಲ್ಲಿದ್ದಾಗ ಮಧ್ಯಾಹ್ನ ಊಟ ಮಾಡಿದ ನಂತರ ಅವರ ಬುತ್ತಿಯನ್ನು ಅಂದರೆ ಟಿಫಿನನ್ನು ನಾನೇ ತೊಳಿತಿದ್ದೆ. ಅವರಿಗೆ ತೊಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಟಿಫಿನನ್ನು ಊಟ ಆದ ನಂತರ ನಲ್ಲಿ ಹತ್ರ ತಗೊಂಡು ಬಂದು ಅವ್ರಿಗೆ ಹ್ಯಾಂಡ್ ವಾಶ್ ಮಾಡಿಸ್ದೆ. ಮತ್ತೆ ನಾನು ಬುತ್ತಿಯನ್ನು ಅವರ ತೊಳೆಯುತ್ತಾ ಇದ್ದೆ. ಇದು ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇತ್ತು. ಯಾಕೆಂದರೆ ನನಗೂ ಕೂಡ ಸಹೋದರಿಯರು ಇಲ್ಲ. ಹಾಗಾಗಿ ಮಾಲಿನಿ ನನ್ನ ತಂಗಿಯ ಥರ ಆ ಥರ ಫೀಲ್ ಕೊಡ್ತಾ ಇತ್ತು. ನಂತರ SLC ಪರೀಕ್ಷೆ ಫಲಿತಾಂಶದ ನಂತರ ನಾನು ಮತ್ತು ಮಾಲಿನಿ ನಡುವೆ ತುಂಬ ಗ್ಯಾಪ್ ಆಯಿತು. ನಾನು SLCಯಲ್ಲಿ ಫೇಲ್ ಆದೆ. ಮಾಲಿನಿ ಪಾಸಾದರು. ಮಾಲಿನಿ ಬ್ರಿಲಿಯಂಟ್ ಸ್ಟೂಡೆಂಟಕ್ಕೆ. ನನಗೆ ಕಲಿಕಾ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇತ್ತು ಆ ಟೈಮಲ್ಲಿ. ಇಲ್ಲಿ ನನಗೆ ದೊಡ್ಡ ಬ್ರೇಕ್. ಮಾಲಿನಿ ನನ್ನಿಂದ ಗ್ಯಾಪ್ ಆಗ್ತಾರೆ. ಇದು ನನಗೆ ದೊಡ್ಡ ಮನಸ್ಸಿಗೆ ಆಘಾತ. ಅವರು PUCಗೆ ಬೈಲೂರು ಅಡ್ಮಿಷನ್ ಆಗ್ತಾರೆ. PUC ಕಂಟಿನ್ಯೂಷನ್ ಮಾಡ್ತಾರೆ. ನಂದು SLC ಕಂಪ್ಲೀಟ್ ಆಗಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನನಗೊಂದು ಹಠ ಬಿತ್ತು. ಯಾಕೆಂದರೆ ನಾನು ಕೂಡ ಎಜುಕೇಷನ್ ಮಾಡಬೇಕು ಅಂತ ಹೇಳಿಕೊಂಡು ಕಾರ್ಕಳದ ಯಶಸ್ವಿ ಟ್ಯುಟೋರಿಯಲ್ನಲ್ಲಿ ನಾನು SLCಯನ್ನು ಪಾಸ್ ಮಾಡಿದ್ದೇನೆ. ಹಠ ಹಿಡಿದು, ಯಾಕೆಂದರೆ ಎಷ್ಟು ಕಷ್ಟ ಆದರೂ ಕೂಡ ಹಠ ಹಿಡಿದು ಫೈನಲಿ SLC ಪಾಸಾದೆ. ಫಸ್ಟ್ PUCಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಳ್ಳಿಗೆ ಸೇರ್ಪಡೆಯಾಗಿರುವಂಥದ್ದು. ಸೆಕೆಂಡ್ PUC ಮುಗಿದ ನಂತರ ನನ್ನ ಎಜುಕೇಷನ್ ಮತ್ತೆ ಸ್ಟಾಪ್ ಆಯಿತು. ಯಾಕೆಂದರೆ ನನ್ನ ತಾಯಿಗೆ ಗರ್ಭಕೋಶದ ಸಮಸ್ಯೆ ಇತ್ತು. ನಾನು ಬೈಲೂರಿನ ಗೇರು ಬೀಜ ಕಾರ್ಖಾನೆಗೆ ಕೆಲಸಕ್ಕೆ ಸೇರಿಕೊಂಡೆ. 3 ವರ್ಷ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಲಾಸ್ ಆಯಿತು ನನಗೆ. ಮಾಲಿನಿ ಫೈನಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ನಾನು ಸೆಕೆಂಡ್ PUCಯಲ್ಲಿದ್ದೀನಿ. ಇದು ನಮ್ಮದು ಎಜುಕೇಷನ್ ಸ್ಟ್ರಗ್ಲಿಂಗ್. ಓಕೆ, ನಾನು ಸೆಕೆಂಡ್ PUC ಕಂಪ್ಲೀಟ್ ಆಗಿರುತ್ತೆ. ನನಗೆ ಮತ್ತೆ ಬಲವಾದ ಹಠ ಬಂತು. ಯಾಕೆಂದರೆ ಡಿಗ್ರಿ ಕಂಪಲ್ಸರಿ ನಾನು ಪಾಸ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಆನಂತರ ನಾನು MSRS ಕಾಲೇಜ್ ಶಿರ್ವದಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ಪಾಸ್ ಮಾಡಿಕೊಂಡು ಆನಂತರ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೇಳಿಕೊಂಡು MSW ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತೀನಿ. ಇದು ನನ್ನ ಮತ್ತು ಮಾಲಿನಿಯ ಒಂದು ಸಕ್ಸಸ್ ಸ್ಟೋರಿ. MSW ಹಿಂದೆ ಮಾಲಿನಿ ಇದ್ದರು. ಇದು ನಮ್ಮ ಇಬ್ಬರ ವೃತ್ತಿ ಜೀವನ ಯಾವ ರೀತಿಯಲ್ಲಿ ಫೈಟ್ ಮಾಡಿದೆ. ಮಾಲಿನಿ ಗ್ಯಾಪ್ ಇದ್ದರೂ ಕೂಡ ಮಾಲಿನಿ ಎಜುಕೇಷನ್ ಬೇಗ ಮುಗಿಸಿದರು, ಬೇಗ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಆದರೆ ನನಗೆ ತುಂಬ ಲೇಟ್ ಆಯಿತು. ಆನಂತರ ಫೈನಲಿ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MSW ಐಚ್ಛಿಕವಾಗಿ ಈ ವಿಷಯವನ್ನು ತಗೊಂಡು ನಾನು ಕೋರ್ಸನ್ನು ಕಂಪ್ಲೀಟ್ ಮಾಡಿ ಹೊರ ಬಂದಿರುವಂಥದ್ದು ನನಗೆ ತುಂಬ ಖುಷಿಯ ವಿಚಾರ. ಫೈನಲಿ ನಾನು ಆಫ್ಟರ್ MSW ಮತ್ತೆ ನಾನು ಮಾಲಿನಿಯನ್ನು ಕಾಂಟ್ಯಾಕ್ಟ್ ಮಾಡಿದೆ. ಥ್ಯಾಂಕ್ ಯು.